ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಹೊನ್ನಾಳಿಯ ಶಾಸಕ ಶಾಂತನಗೌಡರ್ ಅವರಿಗೆ ಸಚಿವ ಸ್ಥಾನ ನೀಡಿದರ ವಿರುದ್ಧ ಪ್ರತಿಭಟನೆ. ಎಸ್ ಡಿಜಿ ಶಾಂತನಗೌಡರ್ ಅವರಿಗೆ ಸಚಿವ ಸ್ಥಾನ ಸಿಗದರ ವಿರುದ್ಧ ಕಾರ್ಯಕರ್ತರ ಆಕ್ರೋಶ. ನಿಗಮ ಮಂಡಳಿಗೆ ಕೊಟ್ಟೇ ಕೊಡ್ತಾರೆ, ಒಳ್ಳೆದೇ ದುಡ್ಡು ಕಾರ್ಯ ಕೊಡ್ತಾರೆ. ಹೊನ್ನಾಳಿ ತಾಲೂಕಿನ ಶಾಸಕರಾದ ಡಿಜಿ ಶಾಂತನಗೌಡ ಇವರಿಗೆ ಡಿಕೆ ಶಿವಕುಮಾರ್ ಇವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಎಂಬ ಕಾರ್ಯಕರ್ತರಲ್ಲಿ ಹಲವು ದಿನಗಳಿಂದ ಆಶಾ ಮನೋಭಾವನೆ ಇತ್ತು. ಆದ್ರೆ ನಿನ್ನೆಯ ದಿನ ಸಚಿವ ಸಂಪುಟದಲ್ಲಿ ತಾಲೂಕಿನ ಶಾಸಕರಿಗೆ ಸಚಿವ ಸ್ಥಾನ ದೊರೆಯದ ಹಿನ್ನೆಲೆಯಲ್ಲಿ ಇಂದು ಕಾರ್ಯಕರ್ತರು ಶಾಸಕರ ಮನೆ ಮುಂದೆ ಟೈರ್ಗೆ ಬೆಂಕಿ ಹಾಕಿ ರಸ್ತೆ ತಡೆದು ಹೋರಾಟವನ್ನು ಆರಂಭಿಸಿ ಸ್ಥಳಕ್ಕೆ ಬಂದು ಶಾಸಕರು ನನಗೆ ಸಚಿವ ಸ್ಥಾನದ ಆಸೆ ಇದ್ದರೂ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಮಾಡುತ್ತದೆಯೋ ಅದಕ್ಕೆ ನಾನು ತಲೆಬಾಗುತ್ತೇನೆ, ಆದ್ರಿಂದ ಯಾರೂ ಆಕ್ರೋಶವನ್ನ ಪಡಬೇಡಿ ಎಂದು ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿದ್ರು. ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರವರು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದಾರೆ. 20 ಸ್ಥಾನ ಖಾಲಿ ಇತ್ತು, 19 ಸ್ಥಾನ ತುಂಬಿದ್ದಾರೆ, ಇನ್ನೊಂದು ಖಾಲಿ ಇದೆ. ಎರಡನೇದು, ನಾನು ಸಹ ಬೆಳಿಗ್ಗೆ ನಾನು ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡಿದಾಗ ಶಾಂತನಗೌಡರು ಬಹಳ ನಿರಾಶೆ ಆಗಿದ್ದಾರೆ. ಅದಕ್ಕೋಸ್ಕರ 11 ಗಂಟೆಗೆ ಅವರ ಆಫೀಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಕರೆದಿದ್ದಾರೆ. ಜೊತೆಗೆ ಸಚಿವ ಸ್ಥಾನ ಕೊಡಲಿದ್ದಕ್ಕೆ ಮುಂದಿನ ತೀರ್ಮಾನ ಬಗ್ಗೆ ಕರೆದಿದ್ದಾರೆ ಅಂತಕ್ಕಂಥದ್ದು ನೋಡಿದ್ರೆ ಬಹಳ ಆಘಾತ ಆಗೈತಿ. ಖಂಡಿತ ನಾನು ಯಾವ ಪತ್ರಿಕೆಯಲ್ಲಾಗಿ ಮಾಧ್ಯಮದಲ್ಲಿ ಹೇಳಿಲ್ಲ. ನಮ್ಮ ಅಭಿಮಾನಿಗಳು ಆ ರೀತಿ ಹಾಕಿದ್ರಿಂದ ಅಭಿಮಾನಿಗೆ ಅಭಿನಂದನೆ ಸಲ್ಲಿಸಿ ಅದ್ರ ಬಗ್ಗೆ ನನ್ನ ಏನು ಸಹಮತ ಇಲ್ಲ. ಅದಕ್ಕೋಸ್ಕರ ಯಾವ್ದು ಅಭಿಮಾನಿಗಳು ಬರಬೇಡ್ರಿ ಅಂತೇಳಿ ನಾನು ಮೆಸೇಜ್ ಹಾಕಿದ್ದೀನಿ. ನಾನು ಕರೆಯೋದಿಲ್ಲ. ಆ ರೀತಿ ಪಕ್ಷ ವಿರೋಧಿಯ ಹೋಗೋಲ್ಲ. ನಾನು ತೀರ್ಮಾನ ತಕ್ಕಂಥ ವ್ಯಕ್ತಿ, ಪಕ್ಷ ನಿಷ್ಠಾವಂತ ಕಾರ್ಯಕರ್ತ. ಇವತ್ತು ಕಾಂಗ್ರೆಸ್ ಪಕ್ಷ ರಾಷ್ಟ್ರದಿರ್ಬೋದು, ರಾಜ್ಯದಿರ್ಬೋದು, ಏನ್ ತೀರ್ಮಾನ ಮಾಡಿದ ಶಿವಸಾವಹಿಸಿ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಸ್ವೀಕರಿಸ್ತೇನೆ. ಯಾವ ಗುಂಪುಗಾರಿಕೆ ಮಾಡ್ತಕ್ಕಂಥ ವ್ಯಕ್ತಿ ನಾನು ಪಕ್ಷ ಅಲ್ಲ, ಅಂತ ಶಾಸಕರು ನಾನು ಅಲ್ಲ ಅಂತಕ್ಕಂಥದ್ದನ್ನ ತಮ್ಗೆ ಹೇಳಿ, ಕಾರ್ಯಕರ್ತರು ನನ್ನ ಗಮನಕ್ಕೆ ಬಾರದೆ ಏನು ಇವತ್ತು ಟಿವಿಗಳಲ್ಲಿ ಪ್ರಚಾರ ಮಾಡಿ 11 ಗಂಟೆ ಸೇರಬೇಕು ಅಂತಲ್ಲ, ಅದು ಸಂಪೂರ್ಣವಾಗಿ ನನ್ನ ಸಹಮತ ಇಲ್ಲ. ನಾನು ಅದಾದ್ಮಂತ ಎಲ್ಲಾ ಕಾರ್ಯಕರ್ತರಿಗೂ ಬರಬೇಡಿ ಅಂತ ಹೇಳಿದೀನಿ. ಬಂದಂತ ಎಲ್ಲರಿಗೂ ಸಹ ಯಾರು ಬರ್ಕೂಡ್ದು, ಆ ತರದ ಸಭೆ ನಾನು ಕರೆದಿಲ್ಲ ಅಂತ ಹೇಳಿದೀನಿ. ಯಾರು ಬರಲ್ಲ. ನಾನು ಸಹ ಮಧ್ಯಾಹ್ನ ದಾವಣಗೆರೆಗೆ ಹೋಗಿ ದಾವಣಗೆರೆಗೆ ಹೋಗಿ ಎಲ್ಲಿ ಮಾಧ್ಯಮ ಬಿಟ್ಟು ಕರೆದು ಅದು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಪ್ರಸಿದ್ಧರಿಗೆ. ಯಾಕೆಂದ್ರೆ ಟಿವಿಯಲ್ಲಿ ಈ ಮೊಬೈಲ್ಗಳೆಲ್ಲ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ವಿಷಯಗಳಿಂದ ಅದು ದಾವಣಗೆರೆಯಲ್ಲೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲರೂ ಕರೆದ್ಬಿಟ್ಟು 1 ಗಂಟೆಗೆ ಅವಕಾಶ ಕೊಟ್ಟರೆ 1 ಗಂಟೆಗೆ ಹೋಗಿ ನನ್ನ ಅಭಿಪ್ರಾಯವನ್ನ ಮತ್ತು ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಅಭಿಮಾನಿಗಳಿಗೆ ಅವರಿಗೂ ಸಹ ಧನ್ಯವಾದ ಹೇಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ. ನಮಸ್ಕಾರ. ಜಿಲ್ಲೆಯಲ್ಲಿ 2 ಸ್ಥಾನ ಕೋಟಿ ಅನಿವಾರ್ಯ. ಇದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ಕೊಡ್ತಕ್ಕಂಥ ಪಕ್ಷ. ಇವತ್ತು 2 ಕೊಟ್ಟರೆ, ಒಂದು ಯಶಸ್ ಮಲ್ಲಿಕಾರ್ಜುನ ಕೊಟ್ಟಿದ್ದಾರೆ, ಸಂತೋಷ. ಇನ್ನೊಂದಿನ ಬಸವಂತಪ್ಪ ಕೊಟ್ಟರೆ ಬಹಳ ಜನ ಗೊತ್ತಿಲ್ಲ. ಬಹಳ ಜನ ಯಾಕೆ ಮಾತಾಡ್ತಾರೆ, ಬಸವಂತಪ್ಪ 1ನೇ ಸರಿಗಿದ್ದಾರೆ, ಶಾಂತಗೌಡರು 3 ಸರಿಗಿದ್ದಾರೆ, ಹೋಗಿ ಬಸವಂತಪ್ಪ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಪಕ್ಷ. ಬಸವಂತಪ್ಪ ಯಾಕೆ ಕೊಡ ಅದು ಪರಿಶಿಷ್ಟ ಜಾತಿಯಲ್ಲೇ ಅವನು ಮಾದಿಗರು ಗುಂಪಿ ಸೇರ್ತಕ್ಕಂಥವ್ರು. ಇಡೀ ರಾಜ್ಯದಲ್ಲಿ 38 ಜನ ಶಾಸಕರನ್ನು ಈ ರಾಜ್ಯ ಜನತೆ ಗೆಲ್ಲಿಸಿದೆ. ಅದ್ರ 2 ಜನ ಮಾದಿಗ ಜಾತಿ ಇರ್ತಕ್ಕಂಥ, ಒಂದು ಬಸವಂತಪ್ಪ, 2ನೇ ತಿಮ್ಮಾಪುರ. ತಿಮ್ಮಾಪುರಿಗೆ ಕೊಡದೇ ಈಗಾಗಲೇ ಅವಕಾಶ 3 ವರ್ಷ ಕೊಡಿರ್ತಾರೆ. ಈಗ ಇನ್ನೊಂದು ಅವಕಾಶ, ಇನ್ನೊಂದು 1 ವರ್ಷ ಇರ್ತಕ್ಕಂಥ 2 ವರ್ಷ ಅವಕ್ಕೆ ನಮ್ಮ ಬಸವಂತಪ್ಪ ಕೊಡಾರೆ. ಆ ಕಾಂಡ ಕೊಡಾರೆ. ಅದೃಷ್ಟವಂತ. ನಾವು ಖಂಡಿತ
ಬಸವಂತಪ್ಪ ಆಗಿರೋದು ನಾನೇ ಶಾಸಕ ಆಗೋಷ್ಟು ಹೆಮ್ಮೆ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಸಹ ವ್ಯಕ್ತಪಡಿಸಿ ಯಾರು ಸಹ ಅದ್ರ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಕಾರ್ಯಕರ್ತರು ಬೇಸರ ಯಾಕೆ ಬೇಸರ ಮಾಡ್ಕೊಂತೀರಿ? ನಾವು ಅಪ್ಪಾಸ್ತೇನ್ರಿ, ಬೇಸರ ಮಾಡ್ಕೊಳಕ್ಕೆ ನಾನು ಏನ್ ಕಲ್ತಿದ್ದೀನಿ? ಪಕ್ಷ 6 ಪಟ್ಟು ಟಿಕೆಟ್ ಕೊಡ್ತೈತಿ, 3 ಪಟ್ಟು ಗೆದ್ದೀನಿ.